ಆ ಮನೇಲಿ 8 ಜನ ಕೂಡ ಇರಕ್ಕಾಗಲ್ಲ ಅಂಥದ್ರಲ್ಲಿ 80 ಜನ ಇದ್ದಾರೆ ಅಂತ ಹೇಳಿ ನಕಲಿ ವೋಟರ್ ಐ ಡಿ ಕ್ರಿಯೇಟ್ ಮಾಡಿದ್ದಾರೆ. ನಾವು ಹೋಗಿ ಚೆಕ್ ಮಾಡಿದ್ವಿ, ಇಲ್ಲ ಅಲ್ಲಿ ಜನ. ನೋಡಿ, ಕೋರ್ಟ್ ಏನು ಹೇಳ್ತು ಮೊನ್ನೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ, ನಿಜವಾದ ಭಾರತೀಯನಾಗಿದ್ದರೆ ಈ ಥರ ಮಾತಾಡ್ತಿರ್ಲಿಲ್ಲ ಅಂಥೇಳಿ ಕೋರ್ಟ್ ಹೇಳಿದ್ದು ಅಷ್ಟೇ ಹೇಳ್ತಿರೋದು. ಇನ್ನೊಂದು ಕೇಸಲ್ಲಿ ಅದು ಚೌಕಿದಾರ ಚೋರ್ ಹೈ ಅಂತ ಹೇಳಿದ್ದಕ್ಕೆ ಇವರೇ ಹೋಗಿ ಕ್ಷಮಾಪಣೆ ಕೇಳಿದ್ದಕ್ಕೆ ಕೋರ್ಟ್ ಹೇಳ್ತು ಇವರನ್ನು ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ. ಇವ್ರದೇ ಪಕ್ಷದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ SM ಕೃಷ್ಣ ಅವರು ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳಿದ್ರು, ಮೈಂಡ್ ಫುಲ್ ಆಫ್ ಇಮ್ಮೆಚ್ಯೂರಿಟಿ ಅಂತ ಹೇಳಿ. ಯಾವುದೇ ವಿಚಾರ ಮಾತಾಡಿದ್ರು ಯಾವುದೇ ಪೂರ್ವಾಪರ ಯೋಚನೆಗಳಿರಲ್ಲ, ಅದರಲ್ಲಿ ಹಸಿ ಸುಳ್ಳುಗಳನ್ನ ಹೇಳೋದು ಓಡೋಗೋದು. ಅದಕ್ಕೆ ಅರವಿಂದ್ ಲಿಂಬಾವಳಿ ಅವರು ಹೇಳಿದ್ರು ಹಿಟ್ ಆ್ಯಂಡ್ ರನ್ ಕೇಸ್ ಅಂತಾರೆ. ಯಾವುದಾದ್ರೂ ಒಂದು ಕೇಸಲ್ಲಿ ಸ್ಟ್ಯಾಂಡಾಗಿ ನಿಂತ್ಕೊಂಡು ಯಾವ ಏನು ನ್ಯಾಯದ ಪ್ರಕಾರ ಯಾವ ರೂಲ್ ಪ್ರಕಾರ ಏನು ಮಾಡಬೇಕು ಅದನ್ನ ಯಾವತ್ತಾರು ಮಾಡಿದಾರಾ? ಏನಾಗುತ್ತೆ ವೋಟರ್ ಲಿಸ್ಟ್ ಬಂದಾಗ, ವೋಟರ್ ಲಿಸ್ಟ್ ಬರೋದಕ್ಕೆ ಮುಂಚೆನೇ ಎಲ್ಲ ಪಕ್ಷಗಳಿಗೂ ಕೂಡ ಮತ್ತು ಜನಕ್ಕೆ ಪಬ್ಲಿಕ್ಕಿಗೂ ಕೂಡ ವೋಟರ್ದು ನಿಮಗೆ ಲಿಸ್ಟ್ಗಳನ್ನ ಹಾಕ್ತಾರೆ ಎಲೆಕ್ಷನ್ ಕಮಿಷನು. ನಿಮ್ಗೆ ಏನಾದರೂ ಅನ್ನೋ ಸಂದರ್ಭದಲ್ಲಿ ಡೌಟ್ ಇದ್ದರೆ ನೀವು ಅವತ್ತೇ ಕ್ಲಾರಿಫೈ ಮಾಡ್ಬೋದು. ಅದಾದಮೇಲೆ ಮತ್ತೆ ಇನ್ನೊಂದು ಏನು ಫೈನಲ್ ಲಿಸ್ಟ್ ಬರೋಕ್ಕೆ ಮುಂಚೆ ಮತ್ತೆ ತಿರ್ಗಾ ಒಪಿನಿಯನ್ ತೊಗೊತಾರೆ. ಆವತ್ತು ಇವ್ರಿಗೆ ಯಾವುದು ಅನಿಸಿಲ್ಲ, ಮೊದಲನೇ ಕಾಪಿ ಬಂದಾಗ ಇವ್ರಿಗೆ ಯಾವುದು ಡೌಟ್ ಬಂದಿಲ್ಲ, ಎರಡನೇ ಕಾಪಿ ಬಂದಾಗ ಅದು ಯಾವುದು ಡೌಟ್ ಬರಲಿಲ್ಲ. ಇದಾದಮೇಲೆ ಎಲೆಕ್ಷನ್ ಆಯ್ತಲ್ಲ, ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದ ಮೇಲೂ ಕೂಡ ಇವರಿಗೆ ಡೌಟ್ ಬರಲಿಲ್ಲ. 1.5 ವರ್ಷ ಆಗೋಯ್ತು. 1.5 ವರ್ಷ ಆಗಿ ಇವಾಗ ಇದ್ದಕ್ಕಿದ್ದಂಗೆ ಒಂಥರ ಹರೆವಚ್ಚಿನ ಮೈಂಡ್ ಸೆಟ್ ಕೆಲವರಿಗೆ ಬಂದ್ಬಿಟ್ಟಿರ್ತದೆ. ಇವಾಗ ಅವ್ರಿಗೆ ವಿಷಯ ಎತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ವಿಚಾರ ಹೇಳ್ತಾರೆ? ಸತ್ಯ ಹೇಳಿಕ್ ಸಮಯನ ನಾವು ಯೋಚನೆ ಮಾಡ್ಬೇಕಾ? ಇವತ್ತು ಕೂಡ ಹೇಳ್ತಾ ಇದೆ ನೋಡಿ ಏನಾಗುತ್ತೆ ಅಂತ ಹೇಳಿ ನಾನು ಹೇಳ್ತೇನೆ. ಅವರು ಒಂದೊಂದು ಪದವನ್ನು ಬಿಟ್ಬಿಟ್ಟು ಹೇಳ್ತೀನಿ ಅವ್ರು ಮಾತಾಡಿದ್ದು. ಇವತ್ತು ಕೂಡ ಎಲೆಕ್ಷನ್ ಕಮಿಷನ್ ಏನು ಹೇಳ್ತಿದೆ, ನೀವು ಅವತ್ತೇ ಕಂಪ್ಲೇಂಟ್ ಕೊಡಬೇಕಿತ್ತು, ಕೊಟ್ಟಿಲ್ಲ ತಾನೆ, ಇವತ್ತು ಕೊಡಿ. ಇವತ್ತು ನೀವು ಅಫಿಡವಿಟ್ ನೋಡಿ, ಇವ್ರೆ ನಿಮ್ಮ ಮನೇಲಿ ಕಳ್ತನ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ, ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು? ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಇವರು ಎಲೆಕ್ಷನ್ ಕಮಿಷನ್ ಇಲ್ಲಿವರೆಗೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಈ ಥರ ಆದರೆ ಯು ಕ್ಯಾನ್ ಗೋ ಟು ದ ಹೈಕೋರ್ಟ್ ಆಲ್ಸೋ. ನೀವು ಹೈಕೋರ್ಟ್ಗೆ ಹೋಗಲ್ಲ, ಎಲೆಕ್ಷನ್ ಕಮಿಷನ್ಗೆ ಹೋಗಲ್ಲ, ಪ್ರೆಸ್ ಮೀಟ್ ಮಾಡೋದಂತೆ, ಸಭೆ ಮಾಡೋದಂತೆ, ಅಲ್ಲಿ ಬಾಯ್ ಬಡ್ಕೊಳ್ಳೋದಂತೆ, ನಾಳೆಯಿಂದ ವಿಷಯ ಅಲ್ಲಂತೆ ಓಡೋಗೋದಂತೆ. ಇದಾಗ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ನೀವು ಹಿಸ್ಟ್ರಿ ನೋಡ್ಕೊಂಡು ಎಷ್ಟು ಹಸಿ ಸುಳ್ಳು ಈ ವಿಚಾರದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ರು ಇವರು, ಮೊನ್ನೆ ಚುನಾವಣೆಯಲ್ಲಿ 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ ನಾವು ಮುಂದೆ ಇದ್ವಿ, ಕೇವಲ ಮಹದೇವಪುರದಲ್ಲಿ ಮಾತ್ರ ನಾವು ಹಿಂದೆ ಇದ್ದೀವಿ ಅಂತೇಳಿ. ಏನ್ರಿ ಅದರಲ್ಲಿ 8 ಕ್ಷೇತ್ರ ಅಲ್ಲ ಸ್ವಾಮಿ, 7 ಕ್ಷೇತ್ರ ಅಲ್ಲ, 4 ಕ್ಷೇತ್ರದಲ್ಲಿ BJP ಮುಂದಿತ್ತು. ರಾಜಾಜಿನಗರದಲ್ಲಿ 39,420 ಓಟಲ್ಲಿ 29 ಓಟಲ್ಲಿ ಮುಂದಿತ್ತು. ಅದಾದಮೇಲೆ ಗಾಂಧಿನಗರದಲ್ಲಿ 23,324 ಓಟಲ್ಲಿ, ಅದಾದಮೇಲೆ CV ರಾಮನ್ ನಗರದಲ್ಲಿ 20,164 ಓಟಲ್ಲಿ, ಮಹದೇವಪುರದಲ್ಲಿ 1,14,046 ಓಟಲ್ಲಿ 4 ಕ್ಷೇತ್ರದಲ್ಲಿ ನಾವು ಮುಂದಿದ್ವಿ. ನೀವು ಯಾವತ್ತೂ ಮುಂದೆ ಬರೋದು ನಿಮ್ಮದೇ ಬಾಹುಳ್ಯ ಇರ್ತಕ್ಕಂಥ ಶಿವಾಜಿನಗರದಲ್ಲಿ. ಅಲ್ಲಿ ನಿಮಗೆ ಕಳ್ತನಾಗಿದೆ. ಅನುಮಾನ ಇರೋದು ಒಂದೇ ಕ್ಷೇತ್ರ ಅಲ್ಲ, 7 ಕ್ಷೇತ್ರದ ಸೋಲಿನ ಬಗ್ಗೆ ಅನುಮಾನ ಇದೆಯಂತೆ. ಈಗ ಆಚೆ ಬಿಟ್ಟಿರೋದು ಕೇವಲ ಟ್ರೇಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಅಂತ. ಪಿಕ್ಚರ್ ಜೈಲೊಳಗಡೆ ಆಗುತ್ತೆ. ಯಾಕೆಂದ್ರೆ ಎಲ್ಲಿ ಯಾರಿಗೆ ಕಂಪ್ಲೇಂಟ್ ಕೊಡ್ಬೇಕು? ನಾನು ಅದನ್ನೇ ಹೇಳಿದ್ದು. ನಿಮ್ಮನ್ನ ಕಳ್ತನ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ರೈಲ್ವೆ ಸ್ಟೇಷನ್ಗೆ ಹೋಗಿ ಕೊಡೋದಲ್ಲ ನೀವು. ಪೊಲೀಸ್ ಅಲ್ಲಿಗೂ ನೀವು ಎಲೆಕ್ಷನ್ ಕಮಿಷನ್ ಕೇಳ್ತಾ ಇದೆ. ಈವನ್ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲೂ ಕೂಡ 2001ರಿಂದ ಹಿಡ್ಕೊಂಡು ದಾಖಲೆಗಳನ್ನ ಕೊಡ್ಕೊಂಬಂತು. ಇವತ್ತು ಕೂಡ ನನ್ನ ಹತ್ರ ದಾಖಲೆ ಇದೆ. ಬರೀ ಮಹದೇವಪುರ ಕ್ಷೇತ್ರದಲ್ಲೇ 2019ರಲ್ಲಿ 69,000 ಓಟಿಂದ ಗೆದ್ದಿದ್ದು ಯಾರು? PC ಮೋಹನ್ ಅವರು. ಅದರಲ್ಲಿ ಮಹದೇವಪುರನೇ ಲೀಡ್ ಕೊಟ್ಟಿದ್ದು 72,524. ಅದರ ಮುಂಚೆ ಈ ಸರಿನೂ ಅಷ್ಟೇನೆ ಅವರು ಗೆದ್ದಿರ್ತಕ್ಕಂಥದ್ದು 32,707. ಮಹದೇವಪುರ ಲೀಡ್ ಕೊಟ್ಟಿರ್ತಕ್ಕಂಥ 1,14,146 ಓಟು. ನೋಡಿ, ಮಹದೇವಪುರ ಕ್ಷೇತ್ರ ನಿರ್ಮಾಣ ಆಗಿದ್ದೇನೆ ಡಿಲಿಮಿಟೇಷನ್ 2008ರಲ್ಲಿ. ಮುಂಚೆ ಅದು ವರ್ತೂರಿತ್ತು, ವರ್ತೂರು ಆಮೇಲೆ 3 ಭಾಗ ಆಯಿತು. CV ರಾಮನಗರ, KR ಪೇಟೆ, KR ಪುರಂ ಮತ್ತು ಮಹದೇವಪುರ ಆಯಿತು. 2008ರಲ್ಲಿ ಮಹದೇವಪುರ ಕ್ಷೇತ್ರ ಆದಾಗ್ಲಿಂದ ಇವತ್ತುವರೆಗೂ ನಡೆದಿರ್ತಕ್ಕಂಥ ಅಷ್ಟೂ ವಿಧಾನಸಭಾ ಚುನಾವಣೆ, ಅಷ್ಟೂ ಲೋಕಸಭಾ ಚುನಾವಣೆಯಲ್ಲಿ BJPನ ಗೆದ್ಕೊಂಡ್ಬಂದಿರೋದು. ಅದರಲ್ಲಿ 2008ರಲ್ಲಿ ವಿಧಾನಸಭೆ, 2009ರ ಲೋಕಸಭೆ ಚುನಾವಣೆ ಬಿಟ್ಟರೆ ಇನ್ನು ಪ್ರತಿ ವಿಧಾನಸಭಾ ಚುನಾವಣೆ, ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಓಟಿಂದ ಗೆದ್ದಿರ್ತಕ್ಕಂಥದ್ದು ಸೇಮ್ ಅದೇ ಪ್ಯಾಟರ್ನೇ ಬರ್ತಾ ಇದೆ. 2014ರಲ್ಲಿ 1,32,620 ರಾಹುಲ್ ಗಾಂಧಿ ಅವ್ರ ಲೆಕ್ಕನೂ ಕೇಳಿಸ್ಕೋಬಿಡಿ, ರವಿಕೃಷ್ಣ ರೆಡ್ಡಿ ಅವರು ರಿಯಾಕ್ಟ್ ಮಾಡ್ಲಿ, ಕೇಳಿಸ್ಕೊಳ್ಳಿ ಸರ್. ಫಾರ್ಮ್ ನಂಬರ್ 6 ಅನ್ನ ದುರುಪಯೋಗ ಪಡಿಸಿಕೊಂಡು 33,692 ಮತಗಳನ್ನ, ಹಾಗೆ ಒಂದಕ್ಕಿಂತ ಹೆಚ್ಚು ಕಡೆ ನೋಂದಾಯಿಸಿಕೊಂಡವರು 11,965 ಮಂದಿ, ನಕಲಿ ವಿಳಾಸ ಹೊಂದಿರುವ ಮತದಾರರು 40,009 ಮಂದಿ, ಒಂದೇ ವಿಳಾಸದಲ್ಲಿ ಅನೇಕ ಮಂದಿ. ಈಗ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಲ್ಲ, ಆ ಥರ 10,452 ಮಂದಿ ಅಂತೆ. ಗುರ್ತಿಡಿಯೋಕೆ ಸಾಧ್ಯವಾಗದಂತಹ ಮತದಾರರ ಫೋಟೋಗಳು 4,132. ಈ ಲೆಕ್ಕ ಎಲ್ಲ ಇಷ್ಟು ಸ್ಫುಟವಾಗಿ ಸ್ಪಷ್ಟವಾಗಿ ಕೊಡ್ತಿದ್ದಾರೆ ರವಿಕೃಷ್ಣ ರೆಡ್ಡಿ ಅವರೇ. ಆದ್ರೆ ಇದೆಲ್ಲವೂ ಕೂಡ ಫೇಕ್ ಇನ್ಫಾರ್ಮೇಶನ್ BJP ಅವ್ರ ಪ್ರಕಾರ. BJP ಅವರು ಹಿಂದೆ ಅವ್ರಿಗೆ ಗೊತ್ತಿರ್ಬೋದು, ಅವರ ಈಗಿನ ಸಂಗಾತಿ
ಮುನಿರತ್ನಂ ವಿರುದ್ಧವಾಗಿ ಬಿಜೆಪಿಯವರು ಇದೇ ತರಹದ ಆರೋಪಗಳನ್ನ ಮಾಡಿ ರಾತ್ರಿ ಹಗಲು ಅಲ್ಲಿ ಧರಣಿ ಮಾಡಿದ್ರು. ವಿಚಾರ ಏನು ಅಂದ್ರೆ ಈ ತರಹದ ಏನು ಎರಡೆರಡು ಕಡೆ ಮೂರು ಕಡೆ ಮತದಾರರು ಇರುವಂತಹದ್ದು, ಹಾಗೇನೆ ಬೇರೆ ಕಡೆಯಿಂದ ಬಂದಿರುವಂಥವ್ರು ಇಲ್ಲಿ ಮತದಾರರಾಗಿ ಹೋಗುವಂಥದ್ದು ಬಹಳ ದಿವಸಗಳಿಂದ ನಡೀತಾ ಬರ್ತಾ ಇದೆ. ಈಗಾಗಲೇ ಅವ್ರು ಜಯರಾಮ್ ರೆಡ್ಡಿ ಅನ್ನುವಂಥವ್ರು ಏನು ಆ ಒಂದು ಮನೆ ಓನರು ಅವ್ರು ಹೇಳಿದ್ದಾರೆ, ಹೌದು ನಮ್ಮ ಮನೆಯಲ್ಲಿ ಬರ್ತಿದ್ರು, ಅಗ್ರಿಮೆಂಟ್ ಮಾಡಿಸ್ಕೊಳ್ತಾ ಇದ್ರು, ಒಂದು 6 ತಿಂಗಳಾದ್ಮೇಲೆ ಬೇರೆ ಕಡೆ ಮೂವ್ ಆಗ್ತಾ ಇದ್ರು. ಈ ಥರಕ್ಕೆ ಒಂದು 7-8 ವರ್ಷಗಳ ಅವಧಿಯಲ್ಲಿ ಬಂದಿರೋರು ಇಲ್ಲಿ ಮಾಡಿಸ್ಕೊಂಡಿರುವಂಥ ವೋಟರ್ ID ಕಾರ್ಡ್ಗಳು ಇವು ಅಂತ. ಅವ್ರು ವೋಟ್ ಹಾಕಿದಾರೋ ಬಿಟ್ಟಿದಾರೋ ಅದು ಬೇರೆ ಪ್ರಶ್ನೆ. ಆದರೆ ಅವ್ರು ಇನ್ನೂ ಒಂದು ಹೇಳಿದ್ದಾರೆ, ಅದನ್ನು ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಪಾಕಿಸ್ತಾನದಿಂದ ಬಂದ್ರು ಇಲ್ಲಿ ವೋಟರ್ ID ಮಾಡಿಕೊಡುವಂತಹ ಏಜೆಂಟ್ಗಳಿದ್ದಾರೆ. ಇಂಡಿಯಾದಲ್ಲಿ ಯಾವುದೇ ಅಲ್ಲ, ಪಾಕಿಸ್ತಾನದವ್ರು ಬಂದು ಇಲ್ಲಿ ಉಳಿದ್ರು ಅವ್ರಿಗೆ ವೋಟರ್ ID ಮಾಡಿಕೊಡುವಂಥ ಏಜೆಂಟ್ ಇಲ್ಲಿದ್ದಾರೆ ಅಂತ. ಇದು ನಿರಂತರವಾಗಿ ವಿಶೇಷವಾಗಿ ಬೆಂಗಳೂರು ನಗರ ಮಿಕ್ಕಿದ ಕಡೆಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸೋನಿಯಾ ಗಾಂಧಿ ಹೆಸರಲ್ಲಿ, ಐಶ್ವರ್ಯ ರೈ ಹೆಸರಲ್ಲಿ, ಪ್ರಿಯಾಂಕಾ ಗಾಂಧಿ ಹೆಸರಲ್ಲಿ, ಬಹುಶಃ ನರೇಂದ್ರ ಮೋದಿ ಅವರ ಹೆಸರಲ್ಲೂ ಅನೇಕ ಕಡೆಗಳಲ್ಲಿ ಆಧಾರ್ ಕಾರ್ಡು ಮತ್ತೆ ವೋಟರ್ ID ಕಾರ್ಡ್ಗಳು ನಮಗೆಲ್ಲ ಕಾಣಿಸುತ್ತೆ. ಹಾಗಾಗಿ ಇದು ಚುನಾವಣಾ ಆಯೋಗ ಇಲ್ಲಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು. ಮತ್ತೆ ಈ ತರಹದ್ದು ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಾಗ ವರ್ಷಕ್ಕೋ 6 ತಿಂಗಳು 2 ವರ್ಷಕ್ಕೋ ಒಂದ್ಸಲ ಚುನಾವಣಾ ಆಯೋಗದ ಪ್ರತಿನಿಧಿಗಳು ಅವ್ರ ಅಡ್ರೆಸ್ ಅಲ್ಲಿ ಇದಾರೋ ಇಲ್ವೋ ಅನ್ನೋದನ್ನ ಪರಿಶೀಲಿಸ್ಕೊಂಡು ಅದನ್ನ ಪತ್ತೆ ಮಾಡಿ ಅವರು ಆ ಅಡ್ರೆಸ್ ಅಲ್ಲಿ ಇಲ್ಲ ಅಂದ್ರೆ ಇಟ್ಸ್ ಲೈಕ್ ಒಂದು ಅಡ್ರೆಸ್ ಇದಿದ್ದಾಗೆ. ಹಾಗಾಗಿ ಅವರು ಲೇಟೆಸ್ಟ್ ಅವರು ಬೇರೆ ಕಡೆ ಮೂವ್ ಆಗ್ತಿದ್ದಂಗೆ ಅಡ್ರೆಸ್ ಅಪ್ಡೇಟ್ ಮಾಡುವಂಥದ್ದನ್ನು ಸರಳೀಕೃತ ಮಾಡಬೇಕು. ಹಾಗಾಗಿ ಚುನಾವಣಾ ಆಯೋಗ ಇವತ್ತು ಆವತ್ತಿಂದನೂ ಅಷ್ಟೇ, ಇಂದಿರಾ ಗಾಂಧಿ ಅವ್ರ ಕಾಲದಿಂದನೂ ಅಷ್ಟೇ, ಇವತ್ತಿಗೂ ಅಷ್ಟೇ, ಆವತ್ತಿನ ಏನು ಎಕ್ಸೆಪ್ಟ್ ಫಾರ್ ದ ಪೀರಿಯಡ್ ಆಫ್ ವೆನ್ ಶೇಷನ್ ವಾಸ್ ದ CEO, ಯಾರು ಚೀಫ್ ಎಲೆಕ್ಷನ್ ಕಮಿಷನ್ CEC ಆಗಿದ್ದಾಗ, ಅದು ಬಿಟ್ಟರೆ ಚುನಾವಣಾ ಆಯೋಗ ಅನ್ನುವಂಥದ್ದು ಆವತ್ತಿನ ಆಡಳಿತದಲ್ಲಿರುವಂಥವರ ಬೂಟು ನೆಕ್ಕುವಂತಹ ಮತ್ತು ಅವರ ಅಕ್ರಮಗಳನ್ನು ಮುಚ್ಚಿ ಹಾಕುವಂತಹ ಒಂದು ಅಯೋಗ್ಯ ಸಂಸ್ಥೆ. ನಾವು ಮಾತಾಡ್ರಿ, ಸ್ವಾಯತ್ತ ಸಂಸ್ಥೆಗಳು ಮಾತಾಡ್ಬೇಕಾರೆ ನೀವು ಭಾರತದ ನಾಗರಿಕರು ಸ್ವಲ್ಪ ನಾಲ್ಗೆ ಬಿಗಿಡ್ಕೊಂಡು ಮಾತಾಡಿ. ಕೇಳಿಸ್ಕೊಳ್ಳಿ, ನೀವು ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ಮಾತಾಡ್ಬೇಕಾರೆ ಯಾರು ರೌಡಿಗಳ ತರ ಮಾತಾಡಬಾರ್ದು. ಅವರಿಗೆ ಅವ್ರು ಏನ್ ಮಾತಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹೌದು, ನಾನು ಭಾರತೀಯ ನಾಗರಿಕನಾಗಿ ನಾನು ಆಕ್ಷೇಪ ಮಾಡ್ತೀನಿ. ಸ್ವಾಯತ್ತ ಸಂಸ್ಥೆ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡಲಿ. ಇವ್ರಿಗೆ ಸೈನ್ಯದ ಮೇಲೆ ನಂಬಿಕೆ ಇಲ್ಲ, ಇವ್ರಿಗೆ ಸ್ವಾಯತ್ತ ಸಂಸ್ಥೆ ಮೇಲೆ ನಂಬಿಕೆ ಇಲ್ಲ, ಇವ್ರಿಗೆ CBI ಮೇಲೆ ನಂಬಿಕೆ ಇಲ್ಲ. ನಾಲ್ಗೆ ಬಿಗಿಡ್ಲಿ. ಅವರು ಕೊಡ್ತಿರುವ ಹೇಳಿಕೆಗಳಿಗೆ ಬದ್ಧರಾಗಿದ್ದಾರೆ. ಚಂದ್ರಶೇಖರ್ ಅವರೇ, ಈಗಾಗಲೇ ಮಾಧ್ಯಮಗಳು ಜನರ ಮುಂದೆ ಬೀದಿ ಆಗಿದೆ. ಈ ತರವನ್ನೆಲ್ಲ ಕೂರಿಸ್ಕೊಂಡು ಕಂಟ್ರೋಲ್ ಮಾಡ್ರಿ, ಕಂಟ್ರೋಲ್ ಮಾಡ್ರಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಸ್ಟೇಟ್ಮೆಂಟ್ಸ್. Who is he to talk about it? ಚಂದ್ರಶೇಖರ್ ಸರ್, ಇಂಥವರೆಲ್ಲ ಕೂರಿಸ್ಕೊಂಡು ಮಾಧ್ಯಮಗಳಿಗೆ ಹೆಸರು ಮಾಧ್ಯಮಗಳಿಗೆ ಹೆಸರು ಈ ತರದನ್ನೆಲ್ಲ ಕೂರಿಸ್ಕೊಂಡು ಚಂದ್ರಶೇಖರ್ ಅವರೇ, ಅವರು ಅಯೋಗ್ಯ ಸಂಸ್ಥೆಯಿಂದ ಬೈದ್ರು. ಅದಕ್ಕೆ ಇಂಥವ್ರ ಜೊತೆ ಸಹವಾಸ ಬೇಡ ಅಂತ ಹೇಳಿ ನಾವು ಡಿಬೇಟ್ಗಳು ಬರ್ತಾ ಇರಲಿಲ್ಲ. ಇಂಥವ್ರನ್ನೆಲ್ಲ ಕಂಟ್ರೋಲ್ ಮಾಡಬೇಕು ನೀವು. ಅರ್ಥ ಆಯ್ತು ಸರ್, ನಾನು ಅದನ್ನೇ ಹೇಳ್ತಿದ್ದೀನಿ. ಚಂದ್ರಶೇಖರ್ ಅವರು ಅಲ್ಲಿ ಕೂತ್ಕೊಂಡು ಅವ್ರ ಈ ತರಕ್ಕೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ರೆ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಸ್ಟೇಟ್ಮೆಂಟ್. ಈವನ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಥಿಂಗ್. ನಿಮಗೆ ಯಾಕೆ ಕಾಳಜಿ? ಹಿ ವಿಲ್ ಕಂಪ್ಲೀಟ್ ಮಾಡಿ. ಜನ ಗಮನಿಸ್ತಿದ್ದಾರೆ ಸರ್, ಜನ ಜಡ್ಜ್ ಮಾಡ್ತಾರೆ. ವೈ ಆರ್ ಯು ಬಿಕಮಿಂಗ್ ಜನ ನೋಡ್ತಾ ಇದ್ದಾರೆ, ಯಾರು ಹುಚ್ಚಿತರ ಮಾತಾಡ್ತಾರೆ ಅಂತ. ಮುನಿರತ್ನಂ ಹತ್ರ ಸ್ಕೂಲ್ ಮುನಿರತ್ನಂ ಸ್ಕೂಲ್ ಅಲ್ಲಿ ಕಲ್ತು ಬಂದಿರೋರು ಇತ್ತೀಚೆಗೆ ಮುನಿರತ್ನಂ 3 ವರ್ಷದಿಂದ ಚಂದ್ರಶೇಖರ್ ಸರ್, ಚಂದ್ರಶೇಖರ್ ಅವರೇ, ಟಾಪಿಕ್ ಡಿವಿಯೇಟ್ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ. ಚಂದ್ರಶೇಖರ್ ಅವರೇ, ಹ್ಯಾವ್ ಪೇಷನ್ಸ್. ಅವ್ರು ಹೇಳಿದ್ದನ್ನ ಕೇಳಿಸ್ಕೊಳ್ಳಿ. ಅಬ್ಜೆಕ್ಷನ್ ಇದ್ರೆ ನಿಮ್ ಸಮಯದಲ್ಲಿ ಅಬ್ಜೆಕ್ಟ್ ಮಾಡಿ. ಸರ್ ಮುಗಿಸಿ ಸರ್. ರವಿಕೃಷ್ಣ ಸರ್ ಮುಗಿಸಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಚುನಾವಣಾ ಆಯೋಗ ಬಹುತೇಕವಾಗಿ ನಾನು ಡೆಲ್ಲಿಗೆ ಹೋಗಿ ಚುನಾವಣಾ ಆಯೋಗದಲ್ಲಿರುವಂಥ ಭ್ರಷ್ಟಾಚಾರವನ್ನು ಕಣ್ಣಾರೆ ನೋಡಿ ಚುನಾವಣಾ ಆಯೋಗಕ್ಕೆ 6 ವರ್ಷಗಳಿಂದನೇ ಪತ್ರ ಬರೆದು ನನ್ನ ಕಾರಣಕ್ಕೆ ಚುನಾವಣಾ ಆಯೋಗದಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ಹಾಗಾಗಿ ಇವರೆಲ್ಲರ ಮಿಕ್ಕವರ ನನಗಿದು ಬೇಕಾಗಿಲ್ಲ.